ಕೋಲ ದೈವಾರಾಧನೆ ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ದೈವಾರಾಧನೆ, ನಾಗಾರಾಧನೆ, ದೇವತಾರಾಧನೆ ವಿಶೇಷ. ಆದ್ದರಿಂದ ಈ ಮನೆಯಲ್ಲಿ ಕೋಲ ಅಂತ ಹೇಳಿದರೆ ದೈವಗಳಿಗೆ ಕೋಲದಿಂದ ಹೆಚ್ಚಿಗೆಯ ಸೇವೆ ಇಲ್ಲ. ದೇವಸ್ಥಾನಗಳಲ್ಲಿ ರಥೋತ್ಸವಗಳು ಹೇಗೆ ನಡೀತದೋ, ದೇವಸ್ಥಾನಗಳಲ್ಲೆಲ್ಲ ರಥೋತ್ಸವಗಳು ಉತ್ಸವಗಳೆಲ್ಲ ಹೇಗೆ ನಡೀತದೋ, ಅದೇ ರೀತಿ ನಾಗದೇವರಿಗೆ ನಾಗಮಂಡಲ ಹೇಗಾಗ್ತದೋ, ಬ್ರಹ್ಮದೇವರಿಗೆ ಬ್ರಹ್ಮಮಂಡಲ ಹೇಗಾಗ್ತದೋ, ಅದೇ ರೀತಿಯಲ್ಲಿ ದೈವಗಳಿಗೆ ಕೋಲದ ಸೇವೆ ವಿಶೇಷ. ಅದಕ್ಕೆ ಮಿಗಿಲಾದ ಸೇವೆ ಇಲ್ಲ. ದೈವಗಳು ಪರಶುರಾಮ ಸೃಷ್ಟಿಯಲ್ಲಿ ತುಂಬ ಇದೆ. ಒಂದೊಂದು ಕುಟುಂಬದಲ್ಲಿ ಒಂದೊಂದು ರೀತಿ ಆರಾಧನೆ ಮಾಡ್ಕೊಂಡು ಬಂದಿರ್ತಾರೆ. ಒಂದೊಂದು ಕುಟುಂಬದಲ್ಲಿ ಒಂದೊಂದು ರೀತಿಯ. ಇವ್ರ ಮನೆಯಲ್ಲಿ ಈಗ ವರ್ತೆ ಪಂಜುರ್ಲಿ ಹಾಗೂ ಯಕ್ಷೆ ಮಂತ್ರಗಣ, ವರ್ತೆಗಳು ಕೂಡ ಕಾಳಮ್ಮ ಅನ್ನುವಂಥದ್ದು, ಹೊರಗಡೆಯಿಂದ ಜಟಿಗರಾವು ಹಾಗೂ ನೀಚ ಎಲ್ಲ ಇವ್ರ ಕುಟುಂಬದಲ್ಲಿ ಆರಾಧನೆ ಮಾಡ್ಕೊಂಡು ಬಂದಿದ್ರೆ, ಇನ್ನು ಪ್ರತ್ಯೇಕ ಬೇರೆ ಬೇರೆ ಕುಟುಂಬದಲ್ಲಿ ಬೇರೆ ಬೇರೆ ದೈವಗಳು ಅಂದರೆ ರಾಜನ್ ದೈವಗಳು, ಜುಮಾದಿ, ಸಾರಳ ಜುಮಾದಿ, ಏಕಳ ಜುಮಾದಿ, ಪಂಚುಮಾದಿ, ಮಾರ್ಗಾಳ್ ಜುಮಾದಿ, ಮರ್ಲು ಜುಮಾದಿ ಎಂಬ ಕೆಲವು ರೀತಿಯಲ್ಲಿ ಎಲ್ಲ ಆರಾಧನೆ ಇರ್ತದೆ. ಪಂಜುರ್ಲಿ ಅನ್ನುವಂಥದ್ದು ಸರ್ವೇಸಾಮಾನ್ಯ ಎಲ್ಲ ಕುಟುಂಬದ ದೈವ ಅಂತ ಆರಾಧನೆ ಮಾಡ್ಕೊಂಡು ಬಂದಿರುವಂಥದ್ದು. ಪಂಜುರ್ಲಿ ಅಂತ ಹೇಳಿದರೆ ಭೂಮಿ ಪ್ರಳಯ ಕಾಲದಲ್ಲಿ ಭೂಮಿ ಮುಳುಗಿಯು ಸಮುದ್ರದಲ್ಲಿ ಮುಳುಗಿ ಹಿರಣ್ಯಾಕಶಿಪು ಅನ್ನುವ ದೈತ್ಯರು ಭೂದೇವಿಯನ್ನು ಸಮುದ್ರದಲ್ಲಿ ಮುಳುಗಿಸುವ ಸಂದರ್ಭದಲ್ಲಿ ವಿಷ್ಣುವಿನ ಒಂದು ಅಂಶ, ವಿಷ್ಣು ಅರ್ಧ ನರಹಾವತಾರ ಅರ್ಧ ವರಹಾವತಾರ ತಾಳಿ ವಿಷ್ಣುವಿನ ಒಂದು ಅಂಶದಲ್ಲಿ ಭೂದೇವಿಯನ್ನು ಎತ್ತಿ ಹಿಡಿದದ್ದು. ಅದಕ್ಕೆ ವಿಷ್ಣು ಪರಮಾತ್ಮ ಹೊರ ಕೊಟ್ಟದ್ದು, ನೀನು ಭೂದೇವಿಯನ್ನು ಉಳಿಸಿಕೊಟ್ಟಿದೆ, ಭೂಮಿಯಲ್ಲಿ ನೀನು ಪಂಜುರುಳಿಯಾಗಿ ಎಲ್ಲ ಕಡೆಯಲ್ಲಿ ನೆಲೆಯಾಗು ಅನ್ನುವಂಥದ್ದು ವಿಷ್ಣುವಿನ ವರ ಪ್ರಕಾರ. ಈಶ್ವರನ ಶಾಪ, ಪಾರ್ವತಿ ದೇವಿಯ ವರ ಪಡ್ಕೊಂಡು ಭೂಲೋಕಕ್ಕೆ ಬಂದಂಥದ್ದು. ವರಾಹಿ ಅಂದರೆ ವರಹ ಪಂಜುರ್ಲಿ ವರಾಹಿ ಹೇಳ್ತಾರೆ. ಕೋಲ ಸೇವೆ ಮಾಡುವರಲ್ಲಿಯೂ 3 ವರ್ಗ ಇದ್ದಾರೆ. ಇವರು ನಲ್ಕೆಯವರು ಅಂತ ಹೇಳ್ತಾರೆ. ಇನ್ನೊಂದು ಪರವರು, ಬ್ರಹ್ಮಬೈದ ಕಳಗರಡಿ ಎಲ್ಲ ನೇಮ ಕಟ್ಟುವವರು. ಮತ್ತು ಇನ್ನು ಆಚೆ ಉಡುಪಿ ಕಡೆ ಹೋದರೆ ಪಂಬದ್ರು ಅಂತ ದೊಡ್ಡ ರಾಜ್ಯ ದೈವಗಳಿಗೆಲ್ಲ ಕಟ್ಟುವರು. 3 ವರ್ಗ, ಇವರಲ್ಲೇ 3 ವರ್ಗ ಇದೆ. ಪ್ರಥಮದಲ್ಲಿ ಅವರಿಗೆ ಬಂದ ಕೂಡಲೇ ಸಾಂಪ್ರದಾಯ ಪ್ರಕಾರ ಅವರಿಗೆ ಪಡಿಯಕ್ಕಿ ಎಣ್ಣೆ, ಆನಂತರ ಪಡಿಯಕ್ಕಿ ಎಣ್ಣೆ ಕೊಡುವಂಥದ್ದು. ಅವರು ಸ್ನಾನ ಮಾಡಿ ಬಂದು ದೈವದ ಬಣ್ಣ ಹಾಕಿ ದೈವಕ್ಕೆ ಕಟ್ಟಿ ನರ್ತನ ಸೇವೆ ಮಾಡುವಂಥದ್ದು. ದೈವದ ಕಟ್ಲೆ ಪ್ರಕಾರ ಒಂದೊಂದು ದೈವಗಳಿಗೆ ಒಂದೊಂದು ರೀತಿಯ ಕಟ್ಲೆ ಅಂತ ಉಂಟು. ಆ ಕಟ್ಲೆ ಪ್ರಕಾರ ಮಾಡ್ತಾರೆ. ಅವ್ರದ್ದೇ ಆದ ಒಂದು ನೇಮ ನಿಷ್ಠೆ ಇರ್ತದೆ. ಒಂದು ದೈವದ ಸೇವೆಗೆ ಹೋಗುವಾಗ ಹೇಗೆ ಹೋಗಬೇಕು, ಅಲ್ಲಿ ಯಾವ ರೀತಿ ಆ ಸೇವೆಯನ್ನು ಮಾಡಬೇಕಂದ್ರೆ ಅವರು ಹಿರಿಯರಿಂದ ಮಾಡಿಕೊಂಡು ಬಂದ ಬಳುವಳಿಯ ಒಂದು ಬಲ ಅವರಿಗೆ. ಇಲ್ಲಿ ಅವರು ಬಂದು ಅಲ್ಲಿ ಎಣ್ಣೆ ತಕ್ಕೊಂಡು ಸ್ನಾನ ಮಾಡಿ ಬರ್ತಾರಲ್ಲ, ಅದರ ನಂತರ ಒಂದು ನಿಷ್ಠೆಯಲ್ಲಿದ್ದು ಅವರು ಕೆಲಸವನ್ನು ಅವರು ಮಾಡಿದರೆ, ಅವರು ನಿಷ್ಠೆಯಿಂದ ಕೆಲಸ ಮಾಡಿದರೆ ಸರಿಯಾಗಿ ಬರ್ತದೆ. ಅಂದರೆ ನಿಷ್ಠೆಯಲ್ಲಿ ಹೆಚ್ಚಿನವರು ಬಾಕಿ ದಿವಸ ಬಾಕಿ ಬೇರೆ ಹೊತ್ತಿನಲ್ಲೂ ಅವರು ಒಂದು ಶುದ್ಧವಾದ ಸಸ್ಯಾಹಾರವನ್ನೇ ತಿಂದು ಸೇವನೆ ಮಾಡ್ತಾರೆ. ಹಳದಿ ಬಣ್ಣದ್ದು ಅಂತ ಹೇಳಿದರೆ ಪಂಜುರುಳಿ ಮತ್ತು ಜುಮಾದಿ ಈ ಎಲ್ಲ ದೈವಗಳಿಗೆ ಹಳದಿ ಬಣ್ಣ ಜಾಸ್ತಿ. ಅದೇ ಕಲ್ಪುಡನಿಗೆ ಕಪ್ಪು ಬಣ್ಣ, ಬಿಳಿ ಹುಂಡು. ಅದರಲ್ಲಿ 9 ಹುಂಡು ಅನ್ನುವಂಥದ್ದು ವಿಶೇಷ ಕಲ್ಪುಡನಿಗೆ. ಅದು 9 ಹುಂಡಿಡ್ತಾರೆ, ಸುಣ್ಣದ ಬೊಟ್ಟ ಅಂತ, ಅದು ವಿಶೇಷ. ಅದು 9 ಬೊಟ್ಟ ಇಟ್ಟರೆ ಕಲ್ಪುಡನ ಪರಿಪೂರ್ಣ ಬಣ್ಣ. ಒಂದು ಇಲ್ಲಿ ಇಡ್ತಾರೆ, ಒಂದು ಇಲ್ಲಿ ಇಡ್ತಾರೆ, 2 ಇಲ್ಲಿ 2 ಇಲ್ಲಿ ಇಡ್ತಾರೆ. ಕಲ್ಪುಡನಿಗೆ ಮಾತ್ರ ವೆಂಕಟ ತಿರುಪತಿ ವೆಂಕಟರಮಣ ನಾಮ ಮತ್ತು 9 ಬೊಟ್ಟ ಮತ್ತು ಕಪ್ಪು ಬಣ್ಣ. ಇವತ್ತು ನಿನ್ನೆಯ ಸಂಪ್ರದಾಯ ಅಲ್ಲ, ಹಿರಿಯರಿಂದ ಮಾಡಿಕೊಂಡ ದೈವದ ಕಟ್ಲೆಯೇ ಹಾಗೆ. ದೈವದ ಕಟ್ಲೆ ಅಂತ ಹೇಳಿದರೆ
ಕಟ್ಲೆ ಆಗಿ ಪ್ರಥಮದಲ್ಲಿ ಗಗ್ಗರ, ಎರಡನೆಯಲ್ಲಿ ಸಿರಿ, ಮೂರನೆಯಲ್ಲಿ ಅಗ್ನಿ, ನಾಲ್ಕನೆಯಲ್ಲಿ ಪಾರ್ದನ, ಐದನೇ ಪಂಚಮದಲ್ಲಿ ಅಣಿ ಹಾಕಿ ಪರಿಪೂರ್ಣ ಸೇವೆ. ದೇವಸ್ಥಾನದಲ್ಲಿ ಉತ್ಸವ ನಡಿಬೇಕಿದ್ರೆ ಕುಡಿ ಇರ್ತದೆ. ಕುಡಿ ಇರುವುದು ಅಂತ ಹೇಳಿದ್ರೆ ಧ್ವಜಸ್ತಂಭದಲ್ಲಿ ಧ್ವಜಾರೋಹಣ ಆಗ್ತದೆ. ಆ ಧ್ವಜಾರೋಹಣ ಆದ ನಂತರ ಉತ್ಸವ ಮುಗಿಯುವವರೆಗೆ ಆ ಧ್ವಜಾರೋಹಣ ಆದದ್ದು ಹಾಗೆ ಇರ್ತದೆ. ಅದು ಅದೇ ರೀತಿಯಲ್ಲಿ ಈ ದೈವದ ಕಟ್ಲೆಯಲ್ಲಿ ಕೂಡ ನಾವು ಮಂಡಲ ಬರೆದು ಹೋಮ ಇಡ್ತೇವೆ. ಹೋಮ ಇಟ್ಟ ಕೂಡಲೇ ಅದನ್ನು ಈ ತಂದ ಪರಿಕರವನ್ನೆಲ್ಲ ಶುದ್ಧೀಕರಿಸಬೇಕು. ಅಲ್ಲಿ ಎರಡು ತೆಂಗಿನಕಾಯಿ ಕಟ್ತೇವೆ. ತೆಂಗಿನ ಗರಿಯಲ್ಲಿ ಇದು ಮಾಡಿರೋದು ಎರಡು ತೆಂಗಿನಕಾಯಿ ಕಟ್ತೇವೆ. ಅದು ದೇವಸ್ಥಾನದಲ್ಲಿ ಕುಡಿಯೇರಿ ಉತ್ಸವ ಆದ ಹಾಗೆ ಇದು ತೆಂಗಿನ ಗರಿಯ ಅದಕ್ಕೆ ಕುಕ್ಕೆಳ್ಳಿ ಅಂತಾರೆ. ಕುಕ್ಕೆಳ್ಳಿ ಅಂತ ನಾವು ಕುಕ್ಕೆಣ್ಣಿ ಕಟ್ಟಿದ ನಂತರ ಆ ಕುಕ್ಕೆಣ್ಣಿ ಬಿದ್ದು ಹೋಗಬಾರ್ದು. ಅದು ಕೋಲ ಮುಗಿದ ನಂತರ ಬಿಡಿಸಿ ತೆಗಿಬೇಕು ನಾವು. ಅದು ಬಿಡಿಸಿ ತೆಗೆದೇ ಇದ್ದರೆ ಅದರಲ್ಲಿಯೂ ಕೆಲವು ದುಷ್ಟಾಂತರಗಳುಂಟು. ಬಿಡಿಸಿ ತೆಗೆದೇ ಉಳಿದ್ರೆ ಮತ್ತೆ ಇನ್ನು ಅದೇ ಚಪ್ರದಲ್ಲಿ ಇನ್ನೊಂದು ಕೋಲ ಆಗಬೇಕು ಅಂತ. ಅದು ಕುಕ್ಕೆಳ್ಳಿ ಕಟ್ಟಿ ಅದೇ ಇದರಲ್ಲಿ ಕೆಳಗೆ ಮಂಡಲ ಹಾಕಿದ ಇದರಲ್ಲಿ ಅನ್ನ ನೈವೇದ್ಯದ ಮುದ್ರೆ ಅಂತ ಹೇಳ್ತೇವೆ, ಮುದ್ರೆ ಬಲಿ ಅಂತ. ಅದು ಅನ್ನ ನೈವೇದ್ಯದ ಮುದ್ರೆ ಬಲಿ. ಅದಕ್ಕೆ ವಿಶೇಷವಾದ ಒಂದು ಮಹತ್ವವಾಯಿತು ಅನ್ನ ನೈವೇದ್ಯದ ಮುದ್ರೆ ಬಲಿಗೆ. ಅದರಲ್ಲಿ ಅದು ಜಾರಿ ಬೀಳಬಾರ್ದು. ಮತ್ತು ಎರಡನೇದಾಗಿ ಅದರಲ್ಲಿ ಏನಾದರೂ ವಾದ ವಿವಾದಗಳು ಬಂದರೆ ಈ ದೈವಕ್ಕೆ ಕಟ್ಟಿದವರು ಎಲ್ಲಾದರೂ ಹಿಡಿದ ಆಯುಧದಲ್ಲಿ ಅದಕ್ಕೆ ಇದು ಮಾಡಿದರೆ ಸಾಗಿಸಿದರೆ ಸೇವೆ ಮಾಡಿಸಿದವರಿಗೆ ಇದರಲ್ಲಿ ತೊಂದರೆ ಲೋಪ ಬರ್ತದೆ. ಅದಕ್ಕೆ ಉದ್ದೇಶ ಅದನ್ನು ಅಷ್ಟು ಜಾಗ್ರತೆ ಮಾಡೋದು, ಅದು ಬೀಳಬಾರದು ಅನ್ನುವ ರೀತಿಯಲ್ಲಿ ಅದನ್ನು ಕಟ್ಟಿ ಎಲ್ಲ ಇದು ಮಾಡುವಂಥ ಜಾಗ್ರತೆ ಮಾಡುವಂಥದ್ದು ಅದೇ ಉದ್ದೇಶ. ಅದಕ್ಕಷ್ಟು ಮಹತ್ವ ಉಂಟದು. ಆ ಗಗ್ಗರ ಅನ್ನುವಂಥದ್ದೇ ಅದಕ್ಕೆ ವಿಶೇಷ ಸೇವೆಯೇ ಗಗ್ಗರ ಸೇವೆ. ಆ ಗಗ್ಗರದಲ್ಲೇ ಇರುವಂಥದ್ದು ಪ್ರತಿಯೊಂದು ದೈವದ ಮಹತ್ವಗಳು ಎಲ್ಲ ಗಗ್ಗರದಲ್ಲೇ ಇರುವಂಥದ್ದು. ಕಟ್ಟಿ ಸೇವೆ ಮಾಡಿದರೆ ದೈವಗಳಿಗೆ ಕೋಲ ಅಂತ ಆಗುದು, ಇಲ್ಲಿದ್ದು ಕೋಲ ಅಂತ ಆಗುದಿಲ್ಲ. ಪಾತ್ರಿಗಳು, ದರ್ಶನ ಪಾತ್ರಿಗಳಂತ ಹೇಳಿದರೆ, ಈಗ ಯಾವಾಗಲೂ ಒಂದು ಮನೆಯಲ್ಲಿ ಕೋಲ ಮಾಡಲಿಕ್ಕೆ ಆಗೋದಿಲ್ಲ. ನಮಗೇನಾದರೂ ತೊಂದರೆ ಬಂತು, ದೈವವನ್ನು ಒಂದು ದರ್ಶನ ಮಾಡಿ ಕೇಳುವಂಥ ಸಂಪ್ರದಾಯ ಉಂಟು ಇಲ್ಲಿ. ಆ ಸಂಪ್ರದಾಯ ಪ್ರಕಾರ ಇವತ್ತಿನ ದಿವಸದಲ್ಲಿ ಒಂದಾದರೂ ದರ್ಶನ ಸೇವೆ ಆಗಬೇಕು ಈ ಕೋಲದ ಜೊತೆಗೆ ಅಂತ ಒಂದು ದರ್ಶನ ಸೇವೆ ಮಾಡಿಸ್ಬೇಕು. ನೆಕ್ಸ್ಟ್ ಲಾಸ್ಟ್ ನಡೆಯುವುದು ಅಣಿಯೇರಿ ಉತ್ಸವ. ದೇವರಿಗೆ ರಥೋತ್ಸವ ನಡೀತದಲ್ಲ, ಅದೇ ರೀತಿಯಲ್ಲಿ ಪರಿಪೂರ್ಣ ಆಗಬೇಕಿದ್ರೆ ಆ ಅಣಿ ಹಾಕ್ತಾರಲ್ಲ, ಅದು ಪರಿಪೂರ್ಣದ ಸೇವೆ, ನಿಜ ರೂಪ. ಅದು ಇದಕ್ಕೆ ಎದುರುಗಡೆ ಕಟ್ಟುವಂಥದಕ್ಕೆ ಜಕ್ಕೆಲಣಿ ಅಂತಾರೆ. ಮೇಲೆ ಹೊರಗೆ ಹಿಂದೆ ಕಟ್ಟುವುದು, ಪ್ರಭಾವಳಿ ಥರ ಕಟ್ಟುವುದಕ್ಕೆ ಅಣಿ. ಅದು ಕಟ್ಟಿದ್ರೆ ಮಾತ್ರ ಪರಿಪೂರ್ಣ. ಎಲ್ಲ ದೈವಗಳಿಗೆ ಅಣಿ ಇಲ್ಲ, ಕೆಲವೇ ದೈವಗಳಿಗೆ ಮಾತ್ರ ಅಣಿ. ಎಲ್ಲ ದೈವಗಳಿಗೆ ಅಣಿ ಇಲ್ಲ. ಗಗ್ಗರ ಖಾಲಿ ಕಟ್ಟಿ ಆದ ನಂತರ ಸಿರಿ ಕಟ್ಟಿ ಕುಣಿತಾರೆ. ಸಿರಿ ಕಟ್ಟಿ ಕುಣಿದಾದ ನಂತರ ಅಗ್ನಿಯಲ್ಲಿ ಇದು ಮಾಡ್ತಾರೆ, ಅಗ್ನಿಯಲ್ಲಿ ಕುಣಿತಾರೆ. ನಂತರ ಅಣಿ ಹಾಕಿ ಕುಣಿದು ಕುಟುಂಬದ ಆಗುಹೋಗುಗಳ ಬಗ್ಗೆ ವಿಮರ್ಶೆ ಮಾಡಿ ಅದಕ್ಕೆಲ್ಲ ತೀರ್ಮಾನ ಕೊಡ್ತಾರೆ. ಆ ನೃತ್ಯ ಸೇವೆಯೇ ವಿಶೇಷ, ನರ್ತನ ಸೇವೆಯೇ ವಿಶೇಷ.
ಸಿಂಗಾರ ಹೂವು ಅಂದರೆ ಅವರಿಗೆ ದೈವ ಏನೋ ಒಂದು ಸಂಕಲ್ಪ ಇಟ್ಟು ಪ್ರಸಾದ ಕೊಡೋ ಹಾಕ್ತದೆ. ಅದರಲ್ಲಿ ಒಳ್ಳೇದು ಬಂದರೆ ಒಳ್ಳೇದಂದರೆ ಉತ್ತಮ, ಅಂದರೆ ಎಣೆ ಬಿಟ್ಟು ಬರಬೇಕು. ಜೋಡಿಯಲ್ಲಿ ಬಂದರೆ ಜೋಡಿ ಅಂತ ಆಯ್ತು, ಏನೋ ಲೋಪ ಉಂಟು ಅಂತೇಳಿ ಆಯಿತು. ಎಣೆ ಬಿಟ್ಟು ಬಂದರೆ ಲೋಪ ಇಲ್ಲ ಅಂತೇಳಿ ಆಯಿತು. ಮತ್ತು ಅದಕ್ಕೆಲ್ಲ ಕೆಲವು ದೃಷ್ಟಾಂತರಗಳುಂಟು. ನಾಗನ ಬಾಧಕ ಉಂಟು, ಅಥವಾ ಒಂದು ಪ್ರೇತ ಬಾಧಕ ಉಂಟು, ಇಂಥದ್ದೆಲ್ಲ ಉಂಟಂತ ಆದರೆ ಒಂದೊಂದು ಅದಕ್ಕೆಲ್ಲ ಸಂಬಂಧಪಟ್ಟ ಒಂದೊಂದು ರಾಶಿಗಳು ಬರ್ತದೆ. ಆ ರಾಶಿಗಳಿಗೆ ಸಮನ್ವಯವಾಗಿ ಅವರು ಅದರ ತೀರ್ಮಾನ ಕೊಡ್ತಾರೆ. ಅದು ಕಣ್ಣು ಸನ್ನೆ ಕೈಯ ಸನ್ನೆ ಅಂತ ಹೇಳಿದರೆ ಆ ಅಣಿ ಹಾಕಿ ನ್ಯಾಯಸ್ಥಾನಕ್ಕೆ ಕೂರುವವರೆಗೆ ಮಾತಾಡುವ ಸಂಪ್ರದಾಯ ಇಲ್ಲ. ಅಣಿ ಹಾಕಿ ಕೂತ ನಂತರವೇ ಮಾತಾಡುವಂಥ ಸಂಪ್ರದಾಯ. ಅಷ್ಟರವರೆಗೆ ಕಣ್ಣು ಸನ್ನೆ ಕೈಯ ಸನ್ನೆ ಅಂದರೆ ಅದು ಈಗ ಎಲ್ರಿಗೂ ಅರ್ಥ ಆಗೋದಿಲ್ಲ. ಈಗ ಕೆಲವರಿಗೆ ಅರ್ಥ ಆಗ್ತದೆ. ಇಂಥದ್ದೇ ಲೋಪ ಉಂಟು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ತಾರೆ, ಎಲ್ರಿಗೂ ಅರ್ಥ ಆಗಲ್ಲ. ಅಂದರೆ ಸಣ್ಣವರನ್ನು ಇಷ್ಟು ದೊಡ್ಡ ಸಣ್ಣ ರೀತಿಯಲ್ಲಿದ್ದದನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೇವೆ. ಇದಕ್ಕೆಲ್ಲ ನಮ್ಮ ಅನುಗ್ರಹದಿಂದ ನಿಮಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬರಲಿಕ್ಕೆ ಅನುಗ್ರಹ. ಆದ್ದರಿಂದ ಅದನ್ನು ಉಳಿಸ್ಕೊಳ್ಳಿ. ಅವರು ಹೀಗೆ ಅಂತಾರೆ. ಅಂದರೆ ಇಷ್ಟರ ಮಟ್ಟದಲ್ಲಿದ್ದದ್ದು ಇಷ್ಟಕ್ಕೆ ಹೋಯ್ತು. ಮತ್ತು ಇದೇ ಭೂಮಿಯಲ್ಲಿ ಇದ್ದು ಇದೇ ಭೂಮಿಯ ಮಣ್ಣನ್ನೇ ನಮ್ಮ ಗಂಧ ಅಂತ ಧಾರಣೆ ಮಾಡಿದವರು ನೀವು, ನಿಮಗೆ ಅನುಗ್ರಹ ಮಾಡ್ತೇವೆ ಅನ್ನುವಂಥದ್ದು ಆಶ್ವಾಸನೆ ಕೊಡುವಂಥದ್ದು. ಪಾಡ್ದನ ಅಂತ ಹೇಳ್ತಾರಲ್ಲ, ಪಾಡ್ದನ ತಂಬರೆ ಹೊಡಿತಾ ಪಾಡ್ದನ ಹೇಳ್ತಾರಲ್ಲ, ಅದು ದೈವದ ಸಂಧಿ ಅಂದರೆ ಹುಟ್ಟು ಚರಿತ್ರೆ ಹೇಳುವಂಥದ್ದು. ಬೇರೆ ವಿಚಾರದಲ್ಲಿ ದೈವಾಧೀನಗಳಲ್ಲಿ ನಂಬಿಕೆ ಮುಖ್ಯ. ನಂಬಿಕೆಯಿಂದ ಮೇಲೆ ಯಾವುದೂ ಅಲ್ಲ. ದೈವ ಇಲ್ಲ, ದೇವರಿಲ್ಲ ಅಂತ ಹೇಳಿದರೆ ಅವ್ರಿಗೆ ಯಾವುದೂ ಇಲ್ಲ. ನಂಬಿಕೆ ಇಟ್ಟು ದೇವರೇ ಉಳಿಸಿಕೊಡು ನಮ್ಮನ್ನು ಅಂತ ಹೇಳಿದರೆ ಉಳಿಸಿಕೊಡುವಂಥ ಯಾವ ವೈದ್ಯಶಾಲೆಯಲ್ಲಿ ಆಗದ ಕೆಲಸಗಳನ್ನೆಲ್ಲ ಕೆಲವೆಲ್ಲ ಈ ದೈವ ಸಾನ್ನಿಧ್ಯದಲ್ಲಿ ಆದದ್ದು. ಈಗ ವೈದ್ಯರು ಕೂಡ ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪ್ರಾರಂಭ ಮಾಡುವಾಗ ನಾವು ಚಿಕಿತ್ಸೆ ಪ್ರಾರಂಭ ಮಾಡಿದ್ದೇವೆ, ಇನ್ನೂ ದೇವರ ಇಚ್ಛೆ ಅಂತ ನಡೀತದೆ. ಅವರಿಗೆ ದೇವತಾನುಗ್ರಹ ಇದ್ದರೆ ಅವರು ಚಿಕಿತ್ಸೆಯಲ್ಲಿ ಪಾರಾಗಿ ಬರ್ತಾರೆ. ಇಲ್ಲ ಅಂತ ಆದರೆ ಅವರದ್ದು ಚಿಕಿತ್ಸೆಯಲ್ಲಿ ಪಾರ ಆಗುವುದಿಲ್ಲ. ಅವರು ಇಲ್ಲೇ ಮುಟ್ಲುಪಾಡಿ ಅನ್ನುವ ಅಲ್ಲಿ ಒಂದು ಅರ್ಧನಾರೀಶ್ವರ ದೇವಸ್ಥಾನ ಇದೆ. ಅಲ್ಲಿ ಒಂದು ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಉತ್ಸವ ನಡೀತದೆ. ಆ ಉತ್ಸವ ಕಾಲದಲ್ಲಿ ಕೊನೆಯ ದಿವಸ ಮರ್ಲು ಜುಮಾದಿ ಕೋಲ ನಡೀತದೆ. ಆ ಕೋಲ ನಡೆದು ಒಬ್ಬರು ಆಗೋದಿಲ್ಲ, ಆಸ್ಪತ್ರೆಯಲ್ಲಿ ಆಗೋದಿಲ್ಲ, ನೀವು ಮನೆ ಕರ್ಕೊಂಡೋಗಿ ಅಂತ ಹೇಳಿದ ವ್ಯಕ್ತಿ ಈ ದೈವದ ಗಂಧ ಅಲ್ಲಿ ಕೊಟ್ಟ ನಂತರ ಅವರು ದಿನದಿಂದ ಚಿಕಿತ್ಸೆಗೆ ಗುಣಮುಖರಾಗಿ ಮನೆಗೆ ಬಂದಿದ್ದಾರೆ. ಕೇಳಬೇಕೋ ಬೇಡುವ, ಪ್ರಾರ್ಥನೆ ಮಾಡಬೇಕೋ ಬೇಡುವ ಅನ್ನುವಂಥದ್ದು ನಿಮಗೆ ನಿಮ್ಮ ಆತ್ಮದಲ್ಲಿ ಬರ್ತದೆ. ಆತ್ಮದಲ್ಲಿ ಬಂದಾವಾಗ ನೀವು ಕೇಳಬೇಕಂತ ನಿಮ್ಮ ಮನಸ್ಸಿಗೆ ತೋರಿದರೆ ಕೇಳಿಸ್ತೀರಿ. ಇಲ್ಲ ಅಂತ ಆದರೆ ನಿಮ್ಮ ಮನಸ್ಸಿಗೆ ಬೇಡ ಅಂತ ತೋರಿ ಬಂದರೆ ನೀವು ಕೇಳಿಸ್ಲಿಕ್ಕೆ ಹೋಗೋದಿಲ್ಲ. ಅದು ನಿಮಗೆ ಅದು ದೈವ ಕೊಡೋ ಪ್ರೇರಣೆಗಳು.